ಅದೇ ರೀತಿ ಈ ಚಕ್ರಗಳೆಲ್ಲ ಬಂದು ಒಂದು ರೆಪ್ರೆಸೆಂಟೇಷನ್ಸ್ ಅಷ್ಟೇ. ಸೊ ಇವಾಗ ಮೂಲಾಧಾರ ಚಕ್ರ ಅಂದರೆ ಚಕ್ರಗಳಿದ್ದಾವೆ, ಬಟ್ ಅದು ಏನು ಹೈಯರ್ ಲೆವೆಲ್ ಇದೆ, ಸೆಟಲ್ ಲೆವೆಲಲ್ಲಿ ಇರುತ್ತೆ. ಅದನ್ನು ನಾವು ಏನು ಫಿಸಿಕಲಿ ನಾವೆಲ್ಲ ಡೈಸೆಕ್ಟ್ ಮಾಡಿ ನೋಡ್ತೀನಿ ಅಂದರೆ ಅದೆಲ್ಲ ಕಾಣಿಸೋದಿಲ್ಲ. ಸೊ ಹಾಗೆ ಸೊ ಮೂಲಾಧಾರ ಬಂದು ರೂಟ್ ಆಫ್ ದ ಸ್ಪೈನಲ್ಲಿ ಇರುತ್ತೆ. ಆ್ಯಂಡ್ ಈ ಚಕ್ರಸ್ ಎಲ್ಲ ಏನಪ್ಪ ಅಂದರೆ ಈ ನಾಡೀಸ್ಗಳು 1-2-3 ಕಡೆ ಜಾಯ್ನ್ ಆಗುತ್ತಲ್ಲ, ಒಟ್ಟು ಬಂದು 114 ಚಕ್ರಗಳಿದ್ದಾವೆ. ಅದರಲ್ಲಿ ಮೇನ್ ಚಕ್ರಗಳು ಬಂದು ಈ 7 ಚಕ್ರಗಳು. ಇದೆಲ್ಲ ಎಲ್ಲೆಲ್ಲಿ ಜಾಯ್ನ್ ಆಗುತ್ತಲ್ಲ ನಾಡೀಸ್ಗಳು, ಅದನ್ನೆಲ್ಲ ಚಕ್ರಗಳು ಅಂತ ನಾವು ಹೇಳ್ತೀವಿ. ಈ ಪ್ಲೆಕ್ಸಸ್ ಅಂದರೂ ಅಷ್ಟೇ, ಮಲ್ಟಿಪಲ್ ನರ್ವ್ಸ್ ಒಂದು ಕಡೆ ಜಾಯ್ನ್ ಆಗುತ್ತಲ್ಲ ಅದನ್ನೆಲ್ಲ ಪ್ಲೆಕ್ಸಸ್ಗಳು ಅಂತ ಹೇಳೋದು. ಸೋಲಾರ್ ಪ್ಲೆಕ್ಸಸ್ಸು, ಕಾರ್ಡಿಯಾಕ್ ಪ್ಲೆಕ್ಸಸ್ಸು, ಹಿಂಗೆ ಡಿಫ್ರೆಂಟ್ ಪ್ಲೆಕ್ಸಸ್ಗಳು ಇರುತ್ತಲ್ಲ. ಅದೇ ರೀತಿ ಚಕ್ರಗಳು ಸಹ 1-2-3 ನಾಡಿಗಳು ಒಟ್ಟಿಗೆ ಜಾಯ್ನ್ ಆಗುತ್ತಲ್ಲ ಅದನ್ನೆಲ್ಲ ಚಕ್ರಾಸ್ ಅಂತ ಹೇಳ್ತೀವಿ. ಸೊ ಇವಾಗ ಮೂಲಾಧಾರ ಚಕ್ರದಲ್ಲಿ ಒಂದಷ್ಟು ನಾಡೀಸ್ಗಳು ಜಾಯ್ನ್ ಆಗುತ್ತೆ. ಅದು ನೆಕ್ಸ್ಟ್ ಬಂದು ಸ್ವಾದಿಷ್ಠಾನ ಬಂದು ಈ ಏನು ಕಾಕಿಕ್ಸ್ ಆ್ಯಂಡ್ ಸೇಕ್ರಲ್ ರೀಜನ್ ಅಂತ ಹೇಳ್ತೀವಿ. ಸೊಂಟ ಅಂದರೆ ಫುಲ್ ಬೇಸ್ ಆಫ್ ದ